ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳು. ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಆಂಪಿಯರ್ ಏನಿದೆ, ಆಂಪಿಯರನ್ನು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಂತೇಳಿ ಕರೀತಾರೆ. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಏನಿದೆ ಇದು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಇನ್ನು ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಏನಿದೆ ಇದು ಬಲದ ಅಂತಾರಾಷ್ಟ್ರೀಯ ಏಕಮಾನ. ಇನ್ನು ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೂಲ್ ಏನಿದೆ ಇದು ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಇನ್ನು ಅಂತರ್ಜಾಲದ ಪಿತಾಮಹ ವಿಂಡ್ಸರ್ಪ್ ಏನಿದ್ದಾರೆ ಇವರು ಅಂತರ್ಜಾಲದ ಪಿತಾಮಹ ಆಗಿದ್ದಾರೆ. ಇನ್ನು HTTP ಇದರ ಪೂರ್ಣ ರೂಪ ಏನು ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು HTTP ಇದರ ಪೂರ್ಣ ರೂಪ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು. ಇನ್ನು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಟರ್ಕಿಯ ವ್ಯಕ್ತಿ ಯಾರು ಅಂದರೆ ಈ ಸಬಕ್ಟಗಿನ್ ಅಂತ ಏನಿದ್ದಾರೆ ಇವರು ಭಾರತದ ಮೇಲೆ ದಾಳಿ ಮಾಡಿದಂಥ ಮೊದಲ ಟರ್ಕು. ಇವನು ಗಜ್ನಿ ಮಹಮ್ಮದನ ತಂದೆಯಾಗಿರ್ತಾನೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಭಾರತಕ್ಕೆ ಒಂದು ಸಂವಿಧಾನ ಇರಬೇಕು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದವರು MN ರಾಯ್ ಏನಿದ್ದಾರೆ ಇವರು ಭಾರತಕ್ಕೆ ಒಂದು ಸಂವಿಧಾನ ಇರಬೇಕು ಅಂಥೇಳಿ ಮೊದಲ ಬಾರಿಗೆ ಪ್ರತಿಪಾದನೆಯನ್ನು ಮಾಡ್ತಾರೆ MN ರಾಯ್ ಅವರು. ಇನ್ನು ಬ್ರಿಟಿಷ್ ಭಾರತದಲ್ಲಿ ಜಾರಿಗೆ ಬಂದಂಥ ಯಾವ ಕಾಯ್ದೆಯನ್ನು ಭಾರತದ ಸಂವಿಧಾನದ ಅಡಿಪಾಯ ಅಂತೇಳಿ ಕರೀತಾರೆ ಅಂದರೆ 1935 ಭಾರತ ಸರ್ಕಾರ ಕಾಯ್ದೆ ಏನಿದೆ ಇದು ನಮ್ಮ ಭಾರತದ ಸಂವಿಧಾನದ ಅಡಿಪಾಯ ಅಂತೇಳಿದರೆ ತಪ್ಪಾಗಲಾರದು. ಇನ್ನು ಸಿಂಧೂ ನಾಗರಿಕತೆಯನ್ನು ಮೊದಲು ಸಂಶೋಧಿಸಿದವರು ಯಾರಪ್ಪ ಅಂದರೆ ದಯಾರಾಮ್ ಸಹಾನಿಯವರು 1921 ಸಿಂಧೂ ನಾಗರಿಕತೆಯನ್ನು ಮೊದಲು ಸಂಶೋಧನೆಯನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಮೊಹೆಂಜೋದಾರೋ ಅಥವಾ ಮೆಹೆಂಜೋದಾರೋ ಈ ಪದದ ಅರ್ಥ ಏನು ಅನ್ನೋದಾದರೆ ಸತ್ತವರ ದಿಬ್ಬ ಅಂಥೇಳಿ ಈ ಮೊಹೆಂಜೋದಾರೋ ಈ ಒಂದು ಪದದ ಅರ್ಥ ಆಗಿದೆ. ಇನ್ನು ಹರಪ್ಪ ನಾಗರಿಕತೆಯ ಪ್ರಮುಖ ಬಂದರು ಯಾವುದು ಅಂದರೆ ಲೋಥಾಲ್. ಗುಜರಾತಿನ ಲೋಥಾಲ್ ಏನಿದೆ ಇದು ಹರಪ್ಪ ನಾಗರಿಕತೆಯ ಪ್ರಮುಖ ಬಂದರು ಆಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಮಂಗಳೂರು ಮತ್ತು ಹಾಸನವನ್ನು ಸಂಪರ್ಕಿಸುವಂಥ ರಸ್ತೆಯನ್ನು ಏನಂತ ಕರೀತಾರೆ ಅಂದರೆ ಶಿರಾಡಿ ಘಾಟ್ ಅಂತೇಳಿ ಕರೀತಾರೆ. ಮಂಗಳೂರು ಮತ್ತು ಹಾಸನವನ್ನು ಸಂಪರ್ಕಿಸುವಂಥ ಮುಖ್ಯ ರಸ್ತೆ ಏನಿದೆ ಇದನ್ನು ಶಿರಾಡಿ ಘಾಟ್ ಅಂತೇಳಿ ಕರೀತಾರೆ. ಇನ್ನು ಭಾರತದ ಆರ್ಥಿಕ ರಾಜಧಾನಿ ಯಾವುದು ಅಂದರೆ ಮುಂಬೈ ಭಾರತದ ಆರ್ಥಿಕ ರಾಜಧಾನಿಯಾಗಿದೆ. ಇನ್ನು ಜಗತ್ತಿನ ಅತ್ಯಂತ ಬೆಚ್ಚಗಿನ ಸಾಗರ ಯಾವುದು ಅಂದರೆ ನಮ್ಮ ಹಿಂದೂ ಮಹಾಸಾಗರ ಏನಿದೆ ಅದು ಜಗತ್ತಿನ ಅತ್ಯಂತ ಬೆಚ್ಚಗಿನ ಒಂದು ಸಾಗರ ಆಗಿದೆ ಹಿಂದೂ ಮಹಾಸಾಗರ. ಇನ್ನು ಅನಿವಾಸಿ ಭಾರತೀಯರ ದಿನ ಅಂತೇಳಿ ಯಾವತ್ತು ಆಚರಣೆ ಮಾಡ್ತೀವಿ ಅಂದರೆ ಜನವರಿ 9. ಪ್ರತಿ ವರ್ಷ ಜನವರಿ 9 ಈ ಅನಿವಾಸಿ ಭಾರತೀಯರ ದಿನವಾಗಿ ಆಚರಣೆ ಮಾಡಲಾಗುತ್ತೆ ಜನವರಿ 9. ಇನ್ನು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಪ್ಪ ಅಂದರೆ ಆನೆಗೊಂದಿ ಏನಿದೆ ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು. ಇನ್ನು ಕಂದು ಕ್ರಾಂತಿ ಗೊಬ್ಬರಗಳ ಬಗ್ಗೆ, ಗೊಬ್ಬರದ ಉತ್ಪನ್ನಗಳನ್ನು ಹೆಚ್ಚಿಸಿಬಿಟ್ಟು ಆ ಮೂಲಕ ಅದನ್ನು ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗುವಂತೆ ಮಾಡುವಂಥದ್ದು ಈ ಕಂದು ಕ್ರಾಂತಿ. ಇದು ಗೊಬ್ಬರಗಳ ಒಂದು ಹೆಚ್ಚಳವನ್ನು ಮಾಡೋದಕ್ಕೆ ಈ ಗೊಬ್ಬರಗಳ ಬಗ್ಗೆ ತಿಳಿಸುತ್ತೆ ಕಂದು ಕ್ರಾಂತಿ. ಇನ್ನು ಬೆಳ್ಳಿ ಕ್ರಾಂತಿ ಇದು ಮೊಟ್ಟೆಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಮೊಟ್ಟೆಗಳ ಒಂದು ಉತ್ಪನ್ನವನ್ನು ಮೊಟ್ಟೆಗಳನ್ನು ಒಂದು ಬಳಕೆಯನ್ನು ಹೆಚ್ಚು ಮಾಡುವಂಥ ಒಂದು ಕ್ರಾಂತಿ ಬೆಳ್ಳಿ ಕ್ರಾಂತಿ. ಇನ್ನು ಭಾರತದ ಅತ್ಯಂತ ಕಲುಷಿತ ನಗರ, ಭಾರತದ ಅತ್ಯಂತ ಒಂದು
ಸಿಟಿ ಯಾವುದಪ್ಪ ಅಂದರೆ ದೆಹಲಿ. ಯಾಕೆಂದರೆ ಅಲ್ಲಿ ವಾಯು ಮಾಲಿನ್ಯ ಸಾಕಷ್ಟು ಆಗಿದೆ. ಅಲ್ಲಿ ಏನು ಉಸಿರಾಡೋದಕ್ಕೆ ಅವಶ್ಯಕವಾದಂಥ ಗಾಳಿ ಭಾಳಷ್ಟು ಮಾಲಿನ್ಯ ಆಗಿ ಅಲ್ಲಿ ಅಂತ ನೋಡ್ಬೋದು. ಅಶೋಕನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಅಂತ ಕರೆದವರು ಎಚ್ ಜಿ ವೇಲ್ಸ್ ಏನಿದ್ದಾರೆ, ಅಶೋಕನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಅಂತೇಳಿ ಕರೆದಿದ್ದಾರೆ. ಇನ್ನು ಹುಲಿಯ ವೈಜ್ಞಾನಿಕ ಹೆಸರು, ಹುಲಿಯ ಒಂದು ಸೈಂಟಿಫಿಕ್ ನೇಮ್ ಅನ್ನು ನಾವು ನೋಡ್ತಾ ಹೋಗೋದಾದರೆ ಪ್ಯಾಂಥರಾ ಟೈಗ್ರಿಸ್ ಅನ್ನೋದು ಹುಲಿಯ ವೈಜ್ಞಾನಿಕ ಹೆಸರು. ಇನ್ನು ಆನೆಯ ವೈಜ್ಞಾನಿಕ ಹೆಸರು ಎಲಿಪಾಸ್ ಮ್ಯಾಕ್ಸಿಮಸ್ ಅನ್ನುವಂಥದ್ದು ಆನೆಯ ವೈಜ್ಞಾನಿಕ ಹೆಸರಾಗಿದೆ. ಇನ್ನು ಹಸುವಿನ ವೈಜ್ಞಾನಿಕ ಹೆಸರು ಏನು ಅಂದರೆ ಬಾಸ್ ಟಾರಸ್ ಅನ್ನುವಂಥದ್ದು ಹಸುವಿನ ವೈಜ್ಞಾನಿಕ ಹೆಸರಾಗಿದೆ. ಕರ್ನಾಟಕದಲ್ಲಿ ಅಂಚೆ ಸೇವೆ ಆರಂಭಿಸಿದ ಮೊದಲ ನಗರ ಯಾವುದು ಅಂದರೆ ಅದು ನಮ್ಮ ಮೈಸೂರು. ಇನ್ನು ಈ ಪಾಲಕ್ ಸೊಪ್ಪಿನಲ್ಲಿರುವಂಥ ಆಮ್ಲ ಯಾವುದು, ಆಸಿಡ್ ಯಾವುದು ಅಂದರೆ ಪೋಲಿಕ್ ಆಮ್ಲ ಅಥವಾ ಪೋಲಿಕ್ ಆಸಿಡ್ ಅನ್ನುವಂಥದ್ದು ಪಾಲಕ್ ಸೊಪ್ಪಿನಲ್ಲಿ ಇರ್ತದೆ. ಇವತ್ತಿನ ತರಗತಿ ಇಲ್ಲಿಗೆ ಇಷ್ಟು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.